ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸ್ಯಾಲ್ರಿ ಬಂದಿದ್ದ ದಿವಸ ಖುಷಿ ಇರುತ್ತೆ, 10 ದಿನ ಆದಮೇಲೆ ಬ್ಯಾಲೆನ್ಸ್ ನೋಡ್ತೀರಿ, ಮಂತ್ ಎಂಡ್ ಬಂದಾಗ ಅಕೌಂಟ್ ಖಾಲಿ. ಇದು ನಿಮ್ಮ ಸ್ಟೋರಿ ಅಲ್ವಾ? 25,000 ಸಾಲಲ್ಲ ಅಂತ ಅನಿಸುತ್ತಾ? ಆದರೆ ಅದೇ 25,000ದಲ್ಲಿ ಒಬ್ಬ ವ್ಯಕ್ತಿ 20 ವರ್ಷದಲ್ಲಿ 1 ಕೋಟಿ ಮಾಡಿದ್ದಾನೆ. ಅದು ಹೇಗೆ? ಇವತ್ತು ಅದನ್ನೇ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ, ನಿಮ್ಮ ಫಿನಾನ್ಷಿಯಲ್ ಲೈಫೇ ಬದಲಾಗುತ್ತೆ. ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವೆರಿ ಇಂಪಾರ್ಟೆಂಟ್. ನಮ್ಮ ಕಥೆಯಲ್ಲಿ ಈಗ ಒಬ್ಬ ರಾಜು ಅನ್ನೋ ವ್ಯಕ್ತಿ ಬಂದ. ಅವನು ನಮ್ಮ ಎಲ್ಲರ ಲೈಫ್ಗೂ ರಿಲೇಟೆಡ್ ಆಗ್ತಾರೆ. ರಾಜು ಒಂದು 23 ವರ್ಷ ಬೆಂಗಳೂರಲ್ಲಿ IT ವರ್ಕ್ ಕೆಲಸ ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಒಂದು 25,000 ಬರ್ತಾ ಇರುತ್ತೆ. ರೆಂಟು ಒಂದು 8,000 ಹೋಗಿ, ಫುಡ್ಗೆ ಒಂದು 4,000 ಹೋಗಿ, ಟ್ರಾವೆಲ್ ಒಂದು 2,000 ಹೋಗಿ, ಇನ್ನು ಮೊಬೈಲು, ನೆಟ್ಫ್ಲಿಕ್ಸ್, ವೀಕೆಂಡ್ ಅಲ್ಲಿ ಇಲ್ಲ ಅಂತ ಒಂದು 5,000 ಹೋಗಿ, ತಿಂಗಳು ಕೊನೆಯಲ್ಲಿ ಹಂಗಿಂಗ್ ಮಾಡಿ 6,000 ಉಳಿಸ್ತಾನೆ. ಇಷ್ಟು ಕಡಿಮೆ ಇದ್ರೆ ಇನ್ವೆಸ್ಟ್ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಪ್ರತಿ ತಿಂಗಳು ಯೋಚನೆ ಮಾಡ್ತಾ 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 5 ವರ್ಷ ಕಳೆದೋಗುತ್ತೆ. ಆಮೇಲೆ ಒಂದಿನ ಅವನ ಫ್ರೆಂಡು ಸುರೇಶ್ ಸಿಗ್ತಾನೆ. ಸುರೇಶ್ದು ಸೇಮ್ 25,000 ಸ್ಯಾಲ್ರಿ. 5 ವರ್ಷ ಆದ್ಮೇಲೆ ಅವನ ಸೇವಿಂಗ್ಸ್ 4 ಲಕ್ಷ ಸೇವಿಂಗ್ಸ್ ಮಾಡಿರ್ತಾನೆ. ಅದು ಹೇಗೆ? ರಾಜು ಕೇಳ್ತಾನೆ, ಹೇಗ್ ಮಾಡ್ತೀನಿ 4 ಲಕ್ಷ ನೀನು ಸೇವಿಂಗ್ಸು? ಸುರೇಶ್ ಹೇಳ್ತಾನೆ, ಇದು ಸಿಂಪಲ್ ಮಗ, ವೆರಿ ಸಿಂಪಲ್. ನನ್ನ ಸೀಕ್ರೆಟ್ ಎಲ್ಲ ನಿನ್ಗೆ ಹೇಳ್ತೀನಿ. ಮೊದಲು ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ. ಅದು ಮೊದಲು ಸ್ಯಾಲ್ರಿನ ಅರ್ಥ ಮಾಡ್ಕೋಬೇಕು. 25,000 ಸಿಕ್ತು ಅಂತ ಖುಷಿ ಪಡೋದಲ್ಲ, ಮೊದಲು ಅದನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು. ರೆಂಟು ಅಥವಾ PG 8,500 ಹೋಗುತ್ತೆ. ಫುಡ್ಡು, ಗ್ರೋಸರಿ ಅಂತ ಒಂದು 5,000 ಹೋಗುತ್ತೆ ನಮ್ಮ ಸ್ಯಾಲ್ರಿನಲ್ಲಿ. ಟ್ರಾವೆಲು ಅಂತ 2,500, ಮೊಬೈಲ್ ಇಂಟರ್ನೆಟು ಅಂತೇಳಿ 1,000 ಅಂದ್ಕೊಳ್ಳಿ. ಇನ್ನು ಪರ್ಸ್ನಲ್ ಆಗಿ ಒಂದು 3,000 ಖರ್ಚಾಗುತ್ತೆ. ಟೋಟಲ್ 20,000 ಖರ್ಚಾಗಿ ಇನ್ನು 5,000 ಉಳಿಯುತ್ತೆ ಅಂದ್ಕೊಳ್ಳಿ. ಈ 5,000 ಇದೇ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಸ್ಮಾರ್ಟಾಗಿ ನೀವೆಲ್ಲಿ ಇನ್ವೆಸ್ಟ್ ಮಾಡ್ತೀರೋ ಅದು ನಿಮ್ಮ ನೆಕ್ಸ್ಟ್ ಫ್ಯೂಚರಲ್ಲಿ ಡಿಸೈಡ್ ಮಾಡುತ್ತೆ ನೀವು ಎಲ್ಲಿರ್ತೀರಾ ಅಂತ. ಇದಕ್ಕೆ ಏನು ಹೇಳ್ತಾರಂದರೆ, ಪೇ ಯುವರ್ ಸೆಲ್ಫ್ ಫಸ್ಟ್ ಅಂತ. ಸ್ಯಾಲ್ರಿ ಬಂದಿದ ತಕ್ಷಣ ಫಸ್ಟು ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು ಎಲ್ಲಿ ಅಂತ ಫಸ್ಟು ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ನೀವು ಎಲ್ಲಿ ಯಾವುದನ್ನ ಖರ್ಚು ಮಾಡಬೇಕು, ಯಾರು ಕೊಡಬೇಕು ಅನ್ನೋದಲ್ಲ. ಕೊಡಬೇಕು, ಬಟ್ ಫಸ್ಟು ನೀವು ಮಾಡಬೇಕಾಗಿರೋದು ನಿಮ್ಮ ಲೈಫ್ ಉದ್ಧಾರ ಮಾಡ್ಕೊಳ್ಳೋಕ್ಕೆ ಫಸ್ಟು ಡಿಸೈಡ್ ಮಾಡಬೇಕು. ಅದಾದಮೇಲೆ ಬೇರೆದಕ್ಕೆಲ್ಲ ನೀವು ಎಕ್ಸ್ಪೆನ್ಸ್ ಕೊಡಲೇಬೇಕು. ಆಮೇಲೆ ಕೊಟ್ಟರೆ ಆಗುತ್ತೆ. ಫಸ್ಟು ನೀವು ಇನ್ವೆಸ್ಟ್ ಮಾಡಿದಾಗ ಆಮೇಲೆ ಇರೋದ್ರೊಳಗೆ ನೀವು ಅಡ್ಜಸ್ಟ್ ಆಗಿ ಅದನ್ನು ಇದು ಮಾಡ್ತೀರ. ನೆಕ್ಸ್ಟ್ ಮುಂದೆ ಒಂದು ಕಾಲ ಬರುತ್ತೆ, ಆ ಕಾಲ ಈಗಲಿಂದನೇ ಡಿಸೈಡ್ ಆಗುತ್ತೆ. ಈಗ ಕೆಲಸ ಮುಂದೆ ಅದು ನಿಮಗೆ ರಿಸಲ್ಟ್ ಆಗಿರುತ್ತೆ. ಸುರೇಶು ಅವ್ನು 4 ಲಕ್ಷ ಯಾವ ಥರ ಎಲ್ಲ ಉಳಿಸ್ಕೊಂಡು ಹೆಂಗೆಲ್ಲ ಸೇವ್ ಮಾಡ್ದ ಅನ್ನೋದು ಅವನು ವಿವರಿಸ್ತಾ ಹೋಗ್ತಾ ಇರ್ತಾನೆ. ಸುರೇಶ್ ಏನು ಮಾಡ್ದ ಗೊತ್ತಾ? ಅವನು 3 ಬಕೆಟ್ನ ಕ್ರಿಯೇಟ್ ಮಾಡ್ದ, 3 ಪಾರ್ಟಾಗಿ. ಮೊದಲನೇ ಪಾರ್ಟಾಗಿ ಫಸ್ಟ್ ಎಮರ್ಜೆನ್ಸಿ ಫಂಡ್ನ ಒಂದು 3ರಿಂದ 6 ತಿಂಗಳಿಗಾಗಷ್ಟು ಕ್ರಿಯೇಟ್ ಮಾಡ್ದ. ಉದ್ದೇಶ ಏನಕ್ಕೆ ಗೊತ್ತಾ ಅವ್ನು ಕ್ರಿಯೇಟ್ ಮಾಡಿದ್ದು? ಜಾಬ್ ಹೋದರೆ, ಸಡನ್ನಾಗಿ ಹಾಸ್ಪಿಟ್ಲಿಗೆ ಖರ್ಚು ಬಂತು ಅಂದರೆ ಏನು ಮಾಡ್ತೀರಾ? ಸೊ ಎಷ್ಟಿಡಬೇಕು? ಸೊ ನನ್ನ ಕೇಳೋದಾದರೆ ಒಂದು 3ರಿಂದ 6 ತಿಂಗಳಿಗಾಗಷ್ಟು ನೀವು ಎಮರ್ಜೆನ್ಸಿ ಫಂಡ್ ಇಡಬೇಕಾಗತ್ತೆ. ಎಮರ್ಜೆನ್ಸಿ ಫಂಡ್ ಅನ್ನೋದಕ್ಕಿಂತ ಇದಕ್ಕೆ ಹ್ಯಾಪಿ ಫಂಡ್ ಅಂತ ಇಡಬೇಕು. ಯಾಕಂದರೆ ನಿಮ್ಮ ಹತ್ರ ಹಣ ಇಲ್ದಿರೋ ಬೇರೆಯವ್ರ ಹತ್ರ ಹೋಗ್ಬಿಟ್ಟು 15ರಿಂದ 20%ಗೆಲ್ಲ ತರ್ತೀರಲ್ವ, ಕ್ರೆಡಿಟ್ ಕಾರ್ಡ್ ಉಜ್ತೀರಲ್ವ. ಸೊ ಅವಾಗ ನೀವು ಎಷ್ಟು ದುಡ್ಡು ಕೊಡಬೇಕಾಯ್ತದೆ ಹೇಳಿ? ಚುಚ್ಚುತ್ತಲ್ವ ಅವಾಗ. ಈಗ ನೀವು ಎತ್ತು ಮಾಡಿದಾಗ ಇದೇ ದುಡ್ಡು ನಿಮಗೆ ಒಂದು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಬಡ್ಡಿನೂ ಸಿಗ್ತಾ ಇರ್ತದೆ, ಇಂಟ್ರೆಸ್ಟು. ಸೊ ನಿಮಗೆ ಇದು ಒಂದು ಕಷ್ಟ ಕಾಲದಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಜಾಬ್ ಕಳ್ಕೊಂಡ್ರೆ ಅಥವಾ ಹಾಸ್ಪಿಟಲ್ಲು ಯಾವುದೇ ಒಂದು ಸಡನ್ನಾಗಿ ಕೇಳಿ ಏನಾದ್ರು ಬರುತ್ತೆ ಅಲ್ವಾ. ಸರಿ, ನೀವು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿದೆ, ಎಲ್ಲಿ ಇಡಬೇಕು? ಹೈ ಇಂಟ್ರೆಸ್ಟ್ ಸೇವಿಂಗ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಹೈ ಇಂಟ್ರೆಸ್ಟ್ ಸೇವಿಂಗ್ಸ್ ಎಲ್ಲಿ? ಸ್ಮಾಲ್ ಬ್ಯಾಂಕು, ಈ ಸ್ಮಾಲ್ ಕ್ಯಾಪ್ ಬ್ಯಾಂಕ್ಗಳಿರ್ತಾವಲ್ಲ. ಸೊ ಉಜ್ಜೀವನ್ ಬ್ಯಾಂಕು, ನೇಮ್ ಹೇಳೋದು ಬೇಡ. ಸೊ ಆ ಥರ ಬ್ಯಾಂಕ್ಗಳಲ್ಲಿ ಹೈ ಇಂಟ್ರೆಸ್ಟ್ ಯಾರು ಕೊಡ್ತಾರೋ ಅಲ್ಲಿಡಿ. ಅಥವಾ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇತ್ತಂದರೆ ಲಿಕ್ವಿಡ್ ಫಂಡಲ್ಲಿ ಇಡಿ. ಯಾಕಂತ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಬಂತು ಅಂದರೆ ಪಟ್ ಅಂತ ನೀವು ಅದನ್ನು ಕ್ಯಾಶಾಗಿ ಕನ್ವರ್ಟ್ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಥರ ಇಟ್ಕೊಂಡಿರಿ. ತಿಂಗಳಿಗೆ 2,000 ಅಂತ ಇಟ್ಟಿಟ್ರು 2 ವರ್ಷದಲ್ಲಿ ನಿಮ್ಮ ಎಮರ್ಜೆನ್ಸಿ ಫಂಡ್ ರೆಡಿ. ರಾಜಿಗೆ ಒಮ್ಮೆ ತಿಂಗಳಿಗೆ 15,000 ಒಂದು ಮೆಡಿಕಲ್ ಬಿಲ್ ಬರುತ್ತೆ. ಎಮರ್ಜೆನ್ಸಿ ಫಂಡ್ ಇರಲಿಲ್ಲ, ಕ್ರೆಡಿಟ್ ಕಾರ್ಡು ಅಲ್ಲಿ ಇಲ್ಲಿ ಸಾಲ ತಂದು ಹೆಂಗೋ ಮಾಡ್ದ. ಆದರೆ ಸುರೇಶ್ ಏನು ಮಾಡ್ದ ಗೊತ್ತಾ? ಅವನ ಸಿಚುವೇಶನ್ ಬೇರೆ ಇತ್ತು. ಯಾಕಂದರೆ ಅವನು ಎಮರ್ಜೆನ್ಸಿ ಫಂಡ್ ಅದನ್ನ ಅರ್ಥ ಮಾಡ್ಕೊಂಡಿದ್ದ. ಲಿಕ್ವಿಡ್ ಫಂಡು ಅಲ್ಲಿ ಇಲ್ಲಿ ತಂದು ಕ್ಲಿಯರ್ ಮಾಡ್ದ. ಇನ್ನು ಬಕೆಟ್ ನಂಬರ್ 2
ವೆಲ್ತ್ ಕ್ರಿಯೇಷನ್ನು ಅಂದರೆ ಇದು ವೆಲ್ತ್ ಕ್ರಿಯೇಷನ್ ಅಂದರೆ ಲಾಂಗ್ ಟರ್ಮಾಗಿ ಯೋಚನೆ ಮಾಡಬೇಕು. ಮಿನಿಮಮ್ ಏನಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕಾದ್ರೆ ಪ್ರತಿ ತಿಂಗಳು ನೀವು ಇನ್ವೆಸ್ಟ್ ಮಾಡೋಂಥ ಬೇಕು SIP ಮೂಲಕ. ಒಂದು ದೊಡ್ಡ ಫ್ಯೂಚರಲ್ಲಿ ಒಂದು ದೊಡ್ಡದು ಒಂದು ಗೋಲ್ ಸೆಟ್ ಮಾಡ್ಕೊಂಡು ಎಲ್ಲ SIP ಮಾಡಿದ್ರೆ, ಸೊ ಒಂದು ಮ್ಯೂಚುವಲ್ ಫಂಡು, ಒಂದು ಸ್ಟಾಕ್ ಗೊತ್ತಿಲ್ಲ ಅಂದರೆ ಮ್ಯೂಚುವಲ್ ಫಂಡಲ್ಲೋ SIP ಮಾಡಲೇಬೇಕು ನೀವು ಒಂದು 10 ರಿಂದ 20 ವರ್ಷವರೆಗೂ. ತಿಂಗಳಿಗೆ ಮಿನಿಮಮ್ 2,000 ರಿಂದ 3,000 SIP ಮಾಡಿ. ಈ SIP ಒಂದು ಕ್ಯಾಲ್ಕುಲೇಷನ್ ತೋರಿಸ್ತೀನಿ ನೋಡಿ. ತಿಂಗಳಿಗೆ ಬರೀ ನೀವು 3,000 ರೂಪಾಯಿ ಹಾಕಿದ್ರೆ 20 ವರ್ಷದಲ್ಲಿ 30 ಲಕ್ಷ ಆಗುತ್ತೆ ಅಂತಂದರೆ ಇದು ಏನು ಹೇಳಿ? ಇದು ನೀವು ಈ ಕಾಂಪೌಂಡಿಂಗ್ ಮ್ಯಾಜಿಕ್ ಆಗ್ತಾ ಹೋಗುತ್ತೆ. ನೀವು ಆ ಥರ ಈ ಲಾಂಗ್ ಟರ್ಮಾಗಿ ಯೋಚನೆ ಮಾಡಿದಾಗ ನಿಮಗೆ ವೆಲ್ತ್ ಕ್ರಿಯೇಷನ್ ಆಗ್ತಾ ಹೋಗುತ್ತೆ. ಎಮರ್ಜೆನ್ಸಿ ಫಂಡು ಒಂದು 2,000 ಎತ್ತಿಡಿ ಪ್ರತಿ ತಿಂಗಳು. SIP ಫ್ಯೂಚರಾಗಿ ವೆಲ್ತ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು 3,000 ನೀವು ಎತ್ತಿಡ್ತಾ ಹೋಗಬೇಕು. ಶಾರ್ಟ್ ಟರ್ಮಲ್ಲಿ ನೀವೇಂದರೂ ಗೋಲ್ಗಳು ಯಾವುದೇ ಇತ್ತು ಅಂದರೆ ಇದ್ದೇ ಇರುತ್ತೆ. ಸೊ ಅದಕ್ಕೆ ಒಂದು 1,000 ಎತ್ತು ಮಡಗಿ. ಇನ್ನು ಟೋಟಲ್ ನಿಮಗೆ ಒಂದು 6,000 ಖರ್ಚಾಗತ್ತೆ ಅಲ್ವಾ? ಉಳಿದ 19,000 ನಿಮ್ಮ ಎಕ್ಸ್ಪೆನ್ಸಿವಲ್ಲೇ ಖರ್ಚಾಗ್ಬಿಡತ್ತೆ. ಆಮೇಲೆ ಈ ಮಿಸ್ಟೇಕ್ ಅಂತೂ ಮಾಡಲೇಬೇಡಿ. ರಾಜು ಮೊದಲು ಈ ಮಿಸ್ಟೇಕ್ ಮಾಡ್ತಿದ್ದ, ನೀವು ಮಾಡಲಿಕ್ಕೆ ಹೋಗಬೇಡಿ. ಯಾವ ಮಿಸ್ಟೇಕಪ್ಪ? ಮಿಸ್ಟೇಕ್ ನಂಬರ್ 1, ಸ್ವಲ್ಪ ದಿನ ಆದಮೇಲೆ ಇನ್ವೆಸ್ಟ್ ಮಾಡೋಣ ಅನ್ನೋದು ಯಾವತ್ತೂ ಬರೋದೇ ಇಲ್ಲ. ನೀವು ಈಗಲಿಂದನೇ ಇನ್ವೆಸ್ಟ್ ಮಾಡಬೇಕು. ಮಿಸ್ಟೇಕ್ ನಂಬರ್ 2, EMI ಮೇಲೆ ಫೋನ್, ಬೈಕ್ ತಗೊಳ್ಳೋದು ಫಸ್ಟು ನಿಲ್ಲಿಸಿ. ಯಾಕಂದರೆ 3,000 ನೀವು EMI ಕಟ್ತಾ ಇರ್ತೀರ, 3,000 SIP ಕಟ್ತಾ ಇರ್ತೀರ. ಸೊ ಆವಾಗ 3,000 = 3,000 ಅಂದರೆ ವೆಲ್ತು ಆವಾಗ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾವತ್ತೂ ಅಷ್ಟೇ ನಮ್ಮ ಖರ್ಚುಗಳು ಸ್ವಲ್ಪ ಕಮ್ಮಿ ಇರಬೇಕು. ನಾವು ಇನ್ವೆಸ್ಟ್ ಮಾಡೋದು ಸ್ವಲ್ಪ ಜಾಸ್ತಿ ಇದ್ದಾಗ, ಸೊ ನಾವೇನಾದರೂ ಡಿಫಾಲ್ಟ್ ಆಗೋದ್ರೆ ನಾವು ಬಚಾವ್ ಆಗ್ತೇವೆ. ಸಾಲಗಳು ಕಮ್ಮಿ ಇದ್ದಾಗ ನಮ್ಮ ವೆಲ್ತು ಇನ್ವೆಸ್ಟ್ ಮಾಡೋದ ಕಡೆ ಜಾಸ್ತಿ ಇದ್ದಾಗ ಡಿಫಾಲ್ಟ್ ಆಗೋದು ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ. ಮಿಸ್ಟೇಕ್ ನಂಬರ್ 3, ಸ್ಟಾಕ್ ಮಾರ್ಕೆಟಲ್ಲಿ ನಾನು ನಿನಗೆ ದುಡ್ಡು ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿ ತುಂಬ ಜನ ಮೋಸ ಮಾಡ್ತಾರೆ. 25,000 ಸ್ಯಾಲ್ರಿ ತೊಗೊಂಡ್ರು, ರಿಸ್ಕ್ ತಗೊಳಕ್ಕೆ ಹೋದ್ರಿ, 25,000 ಸ್ಯಾಲ್ರಿ, ಅದರಲ್ಲಿ 10,000 20,000 ದುಡ್ಡು ಡಬಲ್ ಆಗುತ್ತಲ್ಲ, ಇನ್ನು ಹೆಂಗೋ ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಏನೋ ಒಂದು ಕೆಟ್ಟ ಕನಸಲ್ಲಿ ಏನೋ ಒಂದು ಕೆಟ್ಟ ನಿರ್ಧಾರ ಮಾಡಿದ್ರಿ, ಗ್ಯಾರಂಟಿ ನೀವು ಹೊಗೆ ಹಾಕ್ಸ್ಕೊಳ್ಳೋದಂತ ಗ್ಯಾರಂಟಿ. ಅದ್ರ ಬದಲು ಮ್ಯೂಚುವಲ್ ಫಂಡಲ್ಲಿ SIP ಮಾಡಿ. ಇನ್ನೂ ಇತ್ತಂದರೆ ETF ಅಂತ ಒಂದಿದೆ, ಸೊ ಅದರಲ್ಲೂ ಕೂಡ ನೀವು SIP ಮಾಡ್ಬೋದು. ಇದು ಸೇಫ್ ಇರುತ್ತೆ. ಸೊ ಇಂಥದ್ರಲ್ಲಿ ಮಾಡಿ. ಅದು ಬಿಟ್ಬಿಟ್ಟು ಟಿಪ್ಸು, ನಮ್ಗೆ ಗೊತ್ತಿರೋರಿದ್ದಾರೆ, ಅಲ್ಲಿ ಟ್ರೇಡಿಂಗ್ ಮಾಡಿಕೊಡ್ತಾರೆ, ಸ್ಟಾಕಲ್ಲಿ ನಾವು ಇನ್ವೆಸ್ಟ್ ಮಾಡೋಣ, ಅಲ್ಲಿ ದುಡ್ಡು ಡಬಲ್ ಆಗುತ್ತೆ ಅಂತ ಹೋದ್ರಿ, ಹೋಗಿದ್ದು ನಿಮ್ಗೆ. ಮಿಸ್ಟೇಕ್ ನಂಬರ್ 4, ವೆರಿ ವೆರಿ ಇಂಪಾರ್ಟೆಂಟು. ನೀವು ಇನ್ಶೂರೆನ್ಸ್ ಏನಾದ್ರು ತಗೊಂಡಿಲ್ಲ ಅಂದರೆ ನೀವು ಇಷ್ಟೊಂದೆಲ್ಲ ಏನು ಮಾಡ್ತಾಯಿದ್ದೀರಾ, ಇದೆಲ್ಲನೂ ಒಂದೇ ಒಂದು ಹಾಸ್ಪಿಟ್ಲ್ ಬಿಲ್ಲಲ್ಲಿ ಎಲ್ಲ ಮಕಡೆ ಮಲಗಿಸ್ಬಿಡ್ತದೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಈಗಲಿಂದನೇ ಅದನ್ನೆಲ್ಲ ಈ ಇನ್ಶೂರೆನ್ಸು ಒಂದು ಎಡ್ಜ್ ಆಗಿರುತ್ತೆ. ನೀವು ಅಸೆಟ್ ಏನು ಬಿಲ್ಡ್ ಮಾಡಿದ್ದೀರಾ ಅದಕ್ಕೊಂದು ಎಡ್ಜ್ ಆಗಿರುತ್ತೆ. ನೀವು ಅಸೆಟ್ ಒಂದು 50 ಲಕ್ಷ ನೀವು ಬಿಲ್ಡ್ ಮಾಡಿದರೆ ಒಂದು 50 ಲಕ್ಷದ ಒಂದು ಟರ್ಮ್ ಇನ್ಶೂರೆನ್ಸೋ ಅಥವಾ ಹೆಲ್ತ್ ಇನ್ಶೂರೆನ್ಸೋ ತೊಗೊಳ್ಳಿ. ಏನಾದ್ರು ಹಾಸ್ಪಿಟ್ಲೈಸ್ ಆಗಿ ಏನಾದರೂ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ, ದೊಡ್ಡ ಮಟ್ಟದಲ್ಲಿ ಏನಾದರೂ ಬಿಲ್ ಬಂತು ಅಂತಂದರೆ ಒಂದೇ ರಾತ್ರಿಲೆಲ್ಲ ಕೊಲ್ಯಾಪ್ಸ್ ಆಗೋಯ್ತೀರ. ನಾನು ಹೇಳ್ತಾ ಇದ್ದೀನಿ, ಫಸ್ಟು ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಮಾಡಲೇಬೇಕು. ಸೊ ಇದೆಲ್ಲ ಉಳಿಬೇಕು ಅಂದರೆ. ಮಿಸ್ಟೇಕ್ ನಂಬರ್ 5, ಮಾರ್ಕೆಟ್ ಡೌನ್ ಆದಾಗ SIP ನಿಲ್ಲಿಸೋದು. ಇದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಮಾರ್ಕೆಟ್ ಕೆಳಗೆ ಬಿದ್ದಾಗ ನಿಮ್ಮ ಹತ್ರ ಇನ್ನೂ ಸ್ವಲ್ಪ ದುಡ್ಡೇನಾರು ಇತ್ತು ಅಂತಂದರೆ ನೀವು ಹೆಚ್ಚು ಇನ್ವೆಸ್ಟ್ ಮಾಡಬೇಕು. ಯಾಕಂದರೆ ನೀವು ಇನ್ವೆಸ್ಟ್ ಮಾಡ್ತಾ ಇರೋದೇ ಸೇಫ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ. ಸೊ ಹಾಗಾಗಿ ನೀವು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನೂ ಹೆಚ್ಚು SIP ಮಾಡಿ. SIP ನಿಲ್ಸಕ್ಕೆ ಹೋಗಬೇಡಿ. ಸ್ಯಾಲ್ರಿ ನಿಮ್ಮದು ಇಯರ್ ಬೈ ಇಯರ್ ಗ್ರೋ ಆದಾಗೆ, ರಾಜು ಈಗ 28 ವರ್ಷ ಆಯಿತು, ಸ್ಯಾಲ್ರಿ 45,000 ಆಗಿದೆ. ಆದರೆ ಸ್ಯಾಲ್ರಿ ಗ್ರೋ ಆದಾಗೆ 10% ನೀವು ಸ್ಟೆಪ್ ಅಪ್ SIP ನೀವು ಮಾಡ್ತಾ ಹೋಗ್ತಾ ಇದ್ದರೆ ಏನಾಗುತ್ತೆ? ಸ್ಟೆಪ್ ಅಪ್ SIP ಅಂದರೆ ಏನು? ಸ್ಟೆಪ್ ಅಪ್ SIP ಅಂದರೆ ಬೇರೆ ಏನೂ ಅಲ್ಲ. ನೀವು ಈ ವರ್ಷ ನಿಮಗೆ 25,000 ಸ್ಯಾಲ್ರಿ ಇರುತ್ತೆ. ಸೊ ಆಗ ನೀವು ನೆಕ್ಸ್ಟ್ ವರ್ಷ ನಿಮಗೆ ಅಷ್ಟೇ ಇರುತ್ತಾ? ಜಾಸ್ತಿ ಆಗಿರುತ್ತಲ್ವ? ಹಾಗಾಗಿ ನೀವು 10% ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದಾಗೆ ಏನಾಗುತ್ತೆ ಅಂದರೆ
ನಿಮಗೆ 30 ಲಕ್ಷ ಸಿಗ್ತಾ ಇದ್ದ ಜಾಗದಲ್ಲಿ 1 ಕೋಟಿ ಸಿಗುತ್ತೆ. ಅದು ಹೇಗೆ ಅಂತೀರಾ? ಈ ಕ್ಯಾಲ್ಕುಲೇಷನ್ ನೋಡಿ. 1 ವರ್ಷದಲ್ಲಿ ನಿಮಗೆ 25,000 ಸ್ಯಾಲ್ರಿ ಅಂದರೆ ನೀವು 3,000 ನೀವು SIP ಮಾಡ್ತಾ ಇರ್ತೀರ. 3ನೇ ವರ್ಷದಲ್ಲಿ 35,000 ಸ್ಯಾಲ್ರಿ ಅಂದ್ಕೊಳ್ಳಿ, 5,000 ರೂಪಾಯಿ SIP ಮಾಡ್ತಾ ಇರ್ತೀರ. 5ನೇ ವರ್ಷದಲ್ಲಿ 50,000 ಸ್ಯಾಲ್ರಿ, 8,000 SIP ಮಾಡ್ತಾ ಇರ್ತೀರ. 10 ವರ್ಷದಲ್ಲಿ 80,000 ಸ್ಯಾಲ್ರಿ, 15,000 SIP ಮಾಡ್ತಾ ಇರ್ತೀರ. ಆಗ 20ನೇ ವರ್ಷದಲ್ಲಿ ನಿಮ್ಮದು ವೆಲ್ತ್ ಎಷ್ಟು ಬಿಲ್ಡ್ ಆಗಿರುತ್ತೆ ಗೊತ್ತಾ? 1,20,00,000 ಆಗಿರುತ್ತೆ. ಇದೇನೋ ಥಿಯರಿ ಅಲ್ಲ, ಇದೇನೋ ಕಥೆ ಹೇಳ್ತಾ ಇಲ್ಲ. ಇದು ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ನೀವೇ ಕೂಡ ಖುದ್ದಾಗಿ ಕ್ಯಾಲ್ಕುಲೇಟರ್ ತಗೊಂಡು ಲೆಕ್ಕ ಹಾಕಿ. ಬಂದಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನೀನು ಹೇಳ್ತಾರ ಸರಿ ಇಲ್ಲ ಅಂತ, ನಾನು ಅವಾಗ ಒಪ್ಕೊಳ್ತೀನಿ. ಬಂದೇ ಬರುತ್ತೆ ಶೋರ್. ನಾನು ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಡೇಟಾ ಇಲ್ಲದೆ ಹೇಳಲ್ಲ. ಈಗ ನಮ್ಮ ಕಥೆಯಲ್ಲಿ ರಾಜುಗೆ ಈಗ ಗೊತ್ತಾಗಿರುತ್ತೆ ಪ್ರಾಬ್ಲಮ್ ಇರೋದು 25,000 ಅಲ್ಲ, ಪ್ರಾಬ್ಲಮ್ ಇರೋದು ಸಿಸ್ಟಮ್ಮು ನನಗೆ ಗೊತ್ತಿಲ್ಲದೆ ಇರೋದ್ರಿಂದ. ನೀವು ಇವತ್ತೇ ಶುರು ಮಾಡಿ. ಎಮರ್ಜೆನ್ಸಿ ಫಂಡು 2,000 ಹಾಕ್ಕೊಳ್ಳಿ ಇವಾಗಲೇ. SIPಗೆ 3,000ದಿಂದ ಸ್ಟಾರ್ಟ್ ಮಾಡಿ. ನಿಮ್ಮ ಗೋಲು ಸೇವಿಂಗ್ಸ್ ಅಟ್ಲೀಸ್ಟ್ 1,000 ರೂಪಾಯಿಂದನಾರು ಮಾಡಿ. ಟೋಟಲ್ 6,000, 19,000 ಖರ್ಚಿದ್ರೂ 6,000ದಲ್ಲಿ ಎಷ್ಟೆಲ್ಲ ವೆಲ್ತ್ ಬಿಲ್ಡ್ ಮಾಡೋ ಅಂತ ನೋಡಿದ್ದೀರಲ್ವ. 19,000 ಖರ್ಚಿದ್ರೂ ಪ್ರೆಸೆಂಟಲ್ಲಿ ಫ್ಯೂಚರಲ್ಲಿ ಎಷ್ಟೆಲ್ಲ ನೀವು 6,000ದಿಂದ ಎಷ್ಟೆಲ್ಲ ವೆಲ್ತ್ ಬಿಲ್ಡ್ ಮಾಡಿದ್ರಿ. ಕ್ಯಾಲ್ಕುಲೇಷನ್ ಪ್ರಕಾರ ನೀವು ನೋಡಿದ್ರಲ್ವ. ಅದೇನಾದರೂ ನೀವು 50% ಖರ್ಚು ಏನಾರು ಇತ್ತು ಅಂದರೆ 50% ಸೇವಿಂಗ್ಸ್ ಮಾಡ್ತು ಅಂದರೆ ನಿಮ್ಮ ವೆಲ್ತಿ ಆಗೇ ಆಗ್ತೀರಾ. ಫ್ಯೂಚರಲ್ಲಿ ನೀವು ಗ್ರೋ ಆಗಲೇಬೇಕು ಮ್ಯಾಥಮೆಟಿಕ್ಸ್ ಪ್ರಕಾರ. ನೀವು ಅದರಿಂದ ಯಾರೂ ನಿಮ್ಮನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಮಾಡ್ಬೋದು, ನೀವು ಮನ್ಸು ಕೊಟ್ಟರೆ ಖಂಡಿತ ಮಾಡ್ಬೋದು. 5 ವರ್ಷ ಬಿಟ್ಟು ನೋಡಿ, ನೀವು ಎಲ್ಲಿ ನಿಂತಿರ್ತೀರ ಅನ್ನೋದು ಆವಾಗ ಆಶ್ಚರ್ಯ ಆಗುತ್ತೆ. ಕಮೆಂಟಲ್ಲಿ ಹೇಳಿ ನಿಮ್ಮ ಸ್ಯಾಲ್ರಿ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ, ಅವ್ರ ಲೈಫನ್ನು ಕೂಡ ಬದಲಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ.